ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಉಳಿತಕ್ಕಂಥದ್ದು ಎಷ್ಟು ದಿವಸ ಇದ್ದೆ ಅಂತಕ್ಕಂಥ ಉಳಿಯೋದಿಲ್ಲ ಅನ್ನೋದನ್ನಾದರೂ ಅರ್ಥ ಮಾಡ್ಕೋಬೇಕು ಅವರು. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಕಿಂಚಿತ್ತು ಜನತೆಯ ಬಗ್ಗೆ ಭಯ ಭಕ್ತಿ ಇದ್ದರೆ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಒಂದು ಇನ್ನು ಮುಂದಿನ ಎರಡು ವರ್ಷವಾದರೂ ಸರಿಯಾದ ರೀತಿ ಆಡಳಿತ ಕೊಡಿ ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀವಿ. ಯಾರಿಗೆ ಸೇರಿದೆ ಅದು ಹಾಗಂತ ಹೇಳ್ತಾರೆ. ಹೈಕಮಾಂಡ್ ಇದೆಯಾ? ನನಗೇನೋ ಹೈಕಮಾಂಡ್ ಈಗ ಈ ಪಕ್ಷ ಮಾಡ್ತಿರೋ ಕತೆ ನೋಡಿದಾಗ ನಡೀತಾ ಇರೋದು ಹೈಕಮಾಂಡ್ ಇದೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಇದೆ. ಈಗ ಹೊಸದೊಂದು ವಿಚಾರ ಚರ್ಚೆ ಆಗ್ತದೆ ಸರ್, ಪರಮೇಶ್ವರ್ ಅವರಿಗೆ ದಲಿತ ಸಿಎಂ ಅವರು ಮಾಡಬೇಕು. ಅಲ್ಲಿ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಒಂದೊಂದು ಹೆಸರನ್ನ ಮುಂದೆ ಬಿಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದೊಂದು ಹೆಸರುಗಳು ಬರ್ತಾ ಇದೆ. ಬಹುಶಃ ಅದು ಯಾವುದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಲ್ಲ, ಒಂದು ಡ್ರಾಮಾ ನೋಡಿ ಅಂತೇಳಿ ಪರದೆ ಮೇಲೆ ಡ್ರಾಮಾ ಮಾಡೋದಕ್ಕೆ ಕೂತು. ಸರಿ, ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಗೊತ್ತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು, ರಾಯರೆಡ್ಡಿ ಮೊದಲೇನು ಹೇಳಿದ್ರು, ಎಲ್ಲರೂ ಅದನ್ನೇ ಹೇಳಿದ್ದಾನೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆಯಾ ಬರ್ಡನ್ ಸರ್ಕಾರಕ್ಕೆ ಅಂತ ಹೇಳಿ? ಅದೇ ದುಡ್ಡನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದರೆ ಎಷ್ಟು ಸ್ಕೂಲ್ಗಳು, ಎಷ್ಟು ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿದೆ, ಎಷ್ಟು ಕೆಲಸ ಆಗೋದು. ಈಗ ಆಸ್ಪತ್ರೆಗಳಲ್ಲೂ ಸಹ ಔಷಧಿ ಇಲ್ಲ. ನಿಮಗೆ ಔಷಧಿ ಇದ್ರೂ ಡೇಟ್ ಎಕ್ಸ್ಪೈರ್ ಆಗಿರೋ ಔಷಧಿ ಕೊಡ್ತಾ ಇದ್ದೀರಿ. ಇದು ನಡೀತಾ ಇರೋದು ಇಲ್ಲಿ ಈ ರಾಜ್ಯದಲ್ಲಿ. ಜನಗಳ ಜೊತೆ ಅವ್ರ ಬದುಕಿನ ಜೊತೆ ಚೆಲ್ಲಾಟ ನಡೀತಿದೆಯೇ ಹೊರತು ಜನಗಳ ಬಗ್ಗೆ ಭಯ ಭಕ್ತಿ ಇಲ್ಲ ಇವರಿಗೆ. ಬಿಜೆಪಿ ಅದು ನನಗೆ ಅಷ್ಟು ಗೊತ್ತಿಲ್ಲ, ಅವ್ರ ಪರಿಚಯನೂ ನನಗೆ ಅಷ್ಟೊಂದು ಆತ್ಮೀಯವಾಗಿ ಏನಿಲ್ಲ. BJP ಶಾಸಕರು ಏನು ಮೊನ್ನೆ ಒಂದು ಘಟನೆ ನಡೆದಿದೆ, ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ನಿಜವೇ ಆಗಿದ್ರೆ ಸರ್ಕಾರ ಸರಿಯಾದ ರೀತಿ ತನಿಖೆ ನಡೆಸಬೇಕು. ಎಂತೆಂಥ ತನಿಖೆಗಳು ನಡೆಸಿದ್ರು. ಅವ್ರ SIT ಭಾಳ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ SIT. ಆ SIT ಬಹುಮಾನಗಳು ಬೇರೆ ಕೊಡ್ತಾರೆ. ಆ SIT ಮುಖಾಂತರ ಅದರದ್ದು ತನಿಖೆ ನಡೆಸ್ತೀವಿ. ಸಿಬ್ಬಂದಿ ಕೊರತೆ ಏನಿದೆ, ಖಾಲಿ ಬಿಟ್ಕೊಂಡಿದ್ದಾರೆ. ಇವತ್ತು ಈಗ ಈ ಯುವಕರ ಒಂದು ಪ್ರತಿಭಟನೆ ಏನಿದೆ, ಸರ್ಕಾರ ಏನು ಹೇಳ್ತಾ ಇದ್ದಾರೆ, ಅದೇನೋ ಒಳ ಮೀಸಲಾತಿ ಸಮಸ್ಯೆಗಳಿಂದ ನಾವು ನೇಮಕ ಮಾಡೋದು ಸ್ವಲ್ಪ ಸಮಸ್ಯೆ ಆಗಿದೆ, ಈ ಕ್ಯಾಬಿನೆಟ್ ಏನೋ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದರಲ್ಲೇ 76,000 ಶಿಕ್ಷಕರ ಕೊರತೆ ಇದೆ. ಇನ್ನು ನಿಮ್ಮ ಇದು ರಾಜ್ಯದಲ್ಲಿ ಈಗಿನ ಸರ್ಕಾರ ಪದೇ ಪದೇ 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. 5 ಗ್ಯಾರಂಟಿಗಳ ಮುಖಾಂತರ ನಾಡು ಬಹಳ ಸುಭಿಕ್ಷವಾಗಿ, ಪ್ರತಿ ಕುಟುಂಬಗಳು ಉತ್ತಮವಾದ ಬದುಕನ್ನ ಕಾಣ್ತಾ ಇದ್ದಾರೆ ಅನ್ನೋದು ಹೇಳ್ತಾರೆ. ಈಗ ಯುವ ಶಕ್ತಿ ಅಂತಕ್ಕಂಥದ್ದು ಏನು ಹೇಳ್ತೀವಿ, ಯುವಕರು ಮೊನ್ನೆ ದಿನ ಈಗಾಗಲೇ ಒಂದು ಬಾರಿ ಮಾಡಿದ್ರು ಪ್ರತಿಭಟನೆ. ಮೊನ್ನೆ ದಿನ ಧಾರವಾಡದಲ್ಲಿ 4-5 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು, ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಂಥದ್ದು ನೋಡಿದ್ದೀರಿ. ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಬಿಜಾಪುರದಲ್ಲಿ ಮತ್ತೊಂದು ಹಾಸನದಲ್ಲಿ ನಡೆದಂಥ ರೀತಿಯ ಸಮಾವೇಶ, ಬೆಳ್ಳಿ ಹಬ್ಬದ ಸಮಾವೇಶ ನಡೀತಾ ಇದೆ ನಾಳೆ ದಿನ ಬಿಜಾಪುರದಲ್ಲಿ. 8ನೇ ತಾರೀಕು ಬೆಂಗಳೂರು ನಗರದಲ್ಲೂ ಸಹ ಈ ಒಂದು ಬೆಳ್ಳಿ ಹಬ್ಬದ ಆಚರಣೆಯ ಕಾರ್ಯಕ್ರಮ ಅಲ್ಲೂ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥದ್ದಕ್ಕೆ ಈಗಾಗಲೇ ಸಿದ್ಧತೆ ನಡೀತದೆ. ಸರಿ, ಎಲ್ಲೇ ಹೋದ್ರು ನಾನು ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಮುಖ್ಯ ಅಲ್ಲ, ನನ್ನ ಜನರ ಬದುಕನ್ನು ಸರಿಪಡಿಸಬೇಕು. ಈ ಕೆಟ್ಟ ರೀತಿಯ ಸರ್ಕಾರ ಏನು ನೋಡ್ತಾ ಇದ್ದೀವಿ, ಈ ಸರ್ಕಾರ ಹೋಗ್ಬೇಕು. ನನಗೆ ಮುಖ್ಯಮಂತ್ರಿ ಆಗೋದು ಆಮೇಲೆ ಯಾರಾಗಬೇಕು ಅನ್ನೋದು ನೋಡೋಣ. ನನಗೆ ಬೇಕಾಗಿರೋದು, ನನ್ನ ಆದ್ಯತೆ ಇಂಥ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ನಮ್ಮ ಒಂದು ಮೈತ್ರಿಯ ಒಪ್ಪಂದ ಇರತಕ್ಕಂಥ ನಮ್ಮ ಸ್ನೇಹಿತರ ಜೊತೆಯಲ್ಲಿ, ಮಿತ್ರರ ಜೊತೆಯಲ್ಲಿ ನಾನು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಇದೆ. ಜನಗಳಲ್ಲಿ ಅವ್ರು ಕೂಗ್ಬೋದು, ಎಲ್ಲರ ಬಗ್ಗೆನೂ ಅವ್ರು ಯಾರ್ಯಾರ ಮೇಲೆ ಅಭಿಮಾನ ಇಟ್ಕೊಂಡಿರ್ತಾರೆ ಕೂಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ. ನಿಖಿಲ್ ಕುಮಾರ್ ಸಿಂಗ್ಗೆ ನಾವೇನು ಹಿಗ್ಗಬೇಕಾಗಿಲ್ಲ. ನಮ್ಮ ಹಣೆಯಲ್ಲಿ ಏನು ಬರೆದಿರ್ತದೆ ನಮ್ಮ ಕೈಲಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಆಡಿಸ್ತದೆ.
ಅದರಿಂದ ನಮ್ಮ ಕರ್ತವ್ಯ ನಾವು ಮಾಡಬೇಕಷ್ಟೇ, ಫಲಾಫಲ ದೇವ್ರಿಗೆ ಬಿಡಬೇಕು. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಇಲ್ಲ, ಇನ್ನೂ ನಾವು ಯಾವುದೇ ಮಾತುಕತೆ ಮಾಡಿಲ್ಲ. ಆದರೆ ಮಾತುಕತೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಎರಡೂ ಪಕ್ಷದಲ್ಲಿ ಒಂದು ವಾತಾವರಣ ತಿಳಿಗೊಡಿಸೋದಕ್ಕೇನು ನಾವೇನೇನು ರಬ್ಬೇನಾಗಿಲ್ಲ. ಎರಡೂ ಕಡೆ ಇದು ಒಂದು ಒಪ್ಪಂದ ಆಗಬೇಕು ಅಂತಕ್ಕಂಥದ್ದು ಇದೆ. ಯಾವ ಸಂದರ್ಭಕ್ಕೆ ನಾವು ಕೂತು ಚರ್ಚೆ ಮಾಡಬೇಕು ಮಾಡಿ. ಕುಮಾರಸ್ವಾಮಿ ಅವರ ನನ್ನ ಆಯ್ಕೆ ಮಾಡೋದು ಜನ ಹೇಳೋದನ್ನು ಅವ್ರು ಹೇಳ್ತಾವ್ರೆ. ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತ. ಸರ್ಕಾರದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಬೇಕು ಅಂತಾರೆ? 28ಕ್ಕೆ ಮುಖ್ಯಮಂತ್ರಿ ನಾನು ಆಗಬೇಕು ಅಂತ ಇದ್ದೀನಿ ಅಂತ ಹೇಳಿ ಹಲವಾರು ಜನ ಕ್ಯೂ ಇದ್ದಾರೆ. ಅವ್ರನ್ನೆಲ್ಲ ನಾವು ಓವರ್ಟೇಕ್ ಮಾಡಾಗಬೇಕಲ್ಲ, ಅಷ್ಟು ಸುಲಭ ಇದೆಯಾ? ನೋಡೋಣ ಸರ್. ಇವತ್ತು ಇದೆ CM ಅಂತೇಳಿ ಎಲ್ಲ ಕಡೆ ಒಂದು ಇದನ್ನು ಅಣಿಸಿದಾರಲ್ಲ, ಪೋಸ್ಟನ್ನ. ಯಾವ ದಾಖಲಾತಿ 2.5 ವರ್ಷದಲ್ಲಿ ಇಟ್ಟರು ಸರ್ಕಾರ ಬಂದ ಮೇಲೂ ಯಾರ ಮೇಲೆ ನೀವು ಆಕ್ಷನ್ ತಗೊಂಡ್ರಿ ಇಲ್ಲಿವರೆಗೆ? ಆ ಒಂದು 40% ಹೆಸರು ಹೇಳ್ಕೊಂಡೆ 136 ಸೀಟ್ ಗೆದ್ಕೊಂಬಂದ್ರಿ. ಈಗ ನಿಮ್ಮ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡೋದಿರಲಿ, ಇವತ್ತು ನಿರಂತರವಾಗಿ ನಡೀತಾ ಇದೆಯಲ್ಲ, ಯಾರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯಾರು ಮಾತಾಡ್ತಾವ್ರಲ್ಲ, ಅವ್ರು ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳೋದಾದರೆ ಶಾಸಕರಾದಿಯಾಗಿ ಯಾರು ಎಷ್ಟು ಪರ್ಸೆಂಟೇಜ್ ತಗೋತಾವ್ರೆ ಅದೆಲ್ಲ ಬೇಕಾದ್ರೆ ನಿಮ್ಮ ಮುಂದೆ ಇಡ್ತೀವಿ ಅಂತಾರೆ. ಇವತ್ತು ಸಿದ್ದರಾಮಯ್ಯನವರಿಗೆ ಆಡಳಿತದಲ್ಲಿ ಏನಾದರೂ ಪ್ರಾಮಾಣಿಕತೆಯನ್ನು ಉಳಿಸ್ಕೋಬೇಕು ಅನ್ನೋದಿದ್ರೆ ಅಲ್ಲಿ ಈ ಸರ್ಕಾರದ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಇವರು, ಈ ಸರ್ಕಾರ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ. ಇವತ್ತು ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಕ್ಕಂಥದ್ದಕ್ಕೆ ಆ ಒಳಗಡೆ ಇರ್ತಕ್ಕಂಥವರೇ ಮೂಲ ಪುರುಷರಿರ್ತಾರೆ, ಸರ್ಕಾರಕ್ಕೂ ಗೊತ್ತಿರ್ತದೆ. ಆದರೆ ಹಿಂದೆನೂ ಏನಾಯಿತು, ಹಿಂದಿನ ಹಲವಾರು ಬಾರಿ. ಸದ್ಯ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ 2 ಬಾರಿ ಕಮಿಷನ್ ಯಾರೂ ಹೇಳಲಿಲ್ಲ, ಕುಮಾರಸ್ವಾಮಿ ತಗೋತಾನೆ ಅಂತ ಹೇಳಿ. ಪ್ರಶ್ನೆ ಪತ್ರಿಕೆಗಳಾಗಲಿ ಇಲ್ಲ, ಇಲ್ಲಿ ಪಾಪ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಹಲವಾರು ನೇಮಕಾತಿಗಳು ಮಾಡೋದು ನಾವು ನಮ್ಮ ಕಾಲದಲ್ಲಿ. ಯಾವುದೂ ಸಹ ಎಲ್ಲೂ ಸಹ ಹಣದ ವ್ಯವಹಾರಗಳಾಯಿತು ಅಂತಕ್ಕಂಥದ್ದು ಇಲ್ಲ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು ಅಂತಕ್ಕಂಥದ್ದಾಗಲಿ ನನ್ನ ಕಾಲದಲ್ಲಿ ಸದ್ಯಕ್ಕೆ ಯಾವುದೂ ಆಗಲಿಲ್ಲ. ಅದು ನಾನು ಯಾವ ರೀತಿ ಆಡಳಿತ ಕೊಟ್ಟೆ ಅಂತಕ್ಕಂಥದ್ದು ನಾಡಿನ ಜನ ತಿಳ್ಕೊತಾರೆ ಅಂತ ನನ್ನ ನಲ್ಲಿ. ಈಗ ಮೇ ತಿಂಗಳಲ್ಲಿ ಆಗಲೇಬೇಕಾಗಿದೆ, ನೋಡೋಣ ಏನು ಮಾಡೋಣ. ನೀವು ಫೇಸ್ ಮಾಡಕ್ ರೆಡಿ ಇದ್ದೀರಾ? ನಾವು ಸಿದ್ಧ ಇದೀವಿ, ಆಗಲೇ ಅದಕ್ಕೆ ರೆಡಿ ಮಾಡ್ತೇನೆ. ಥ್ಯಾಂಕ್ ಯು.